ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸಿಎಂ ಕುರ್ಚಿ ಫೈಟ್ ನಡುವೆ ಸಿಎಂ ಟೀಮ್ ಮತ್ತು ವರ್ಸಸ್ ಡಿಕೆ ಶಿವಕುಮಾರ್ ಟೀಮ್ ಇನ್ಸೈಡ್ ವಾರ್ ನ ಶುರು ಮಾಡಿದಾರಂತೆ. ಹೈಕಮಾಂಡ್ ಮುಂದೆ ಒಂದೊಂದು ಬಣದಿಂದ ಒಂದೊಂದು ರೀತಿಯ ಪಟ್ಟುಗಳು ನೀಡಲಾಗ್ತಾ ಇದೆ. ಸಿಎಂ ಬದಲಾವಣೆ ವಿಚಾರಕ್ಕೆ ಇದೇ ತಿಂಗಳಲ್ಲಿ ಕ್ಲಾರಿಟಿ ಕೊಡಿ, ಸಿಎಂ ಬದಲಾವಣೆಗೆ ದಿನಾಂಕವನ್ನ ಫಿಕ್ಸ್ ಮಾಡಿ ಅಂತ ಡಿಕೆ ಟೀಮ್ ಹೇಳ್ತಾ ಇದ್ರೆ, ಇನ್ನೂ ನಮ್ಮನ್ನ ಕಾಯ್ಸಕ್ ಹೋಗ್ಬಿಡಿ, ನಮಗೆ ಸಹನೆ ಇಲ್ಲ ಅಂತ ಡಿಕೆ ಶಿವಕುಮಾರ್ ಟೀಮ್ ಹೇಳ್ತಾ ಇದ್ರೆ, ನವೆಂಬರ್ ನಿಂದಲೇ ನಮ್ಮ ಸಮಯ ಶುರುವಾಗಿದೆ ಅಂತ ಡಿಕೆ ಟೀಮ್ ವಾದ ಮಾಡ್ತಾ ಇದೆ. ಬಟ್ ಸಿದ್ದರಾಮಯ್ಯ ಟೀಮಿನ ವಾದ ಏನು ಅಂತಲೂ ಹೇಳ್ತೀವಿ. ಇನ್ನು ನಮ್ಮನ್ನ ಸತಾಯಿಸ್ಬೇಡಿ, ಕಾಯಿಸ್ಬೇಡಿ, ಒಂದು ಡೇಟ್ ಅನ್ನ ಟೈಮನ್ನ ಫಿಕ್ಸ್ ಮಾಡಿ. ಇದು ಡಿಕೆ ಬಣದ ಪಟ್ಟು ಅಂತ. ಈಗ ಇನ್ಸೈಡ್ ವಾರ್ ಶುರುವಾಗಿದೆ ಡಿಕೆ ಬಣ ಮತ್ತು ಸಿದ್ದರಾಮಯ್ಯ ಬಣದಿಂದ. ಇಲ್ಲಿ ತನಕ ಹಾದಿರಂಪ ಬೀದಿರಂಪದ ಸ್ಟೇಟ್ಮೆಂಟ್ ಗಳನ್ನು ಕೊಡ್ತಾ ಇದ್ರು. ಈಗ ಹೈಕಮಾಂಡ್ಗೆ ಪ್ರೆಷರ್ ಹಾಕುವ ತಂತ್ರ. ಒಂದ್ ಕಡೆ ಡಿಕೆ ಟೀಮ್ ಆದ್ರೆ ಮತ್ತೊಂದ್ ಕಡೆ ಸಿದ್ದರಾಮಯ್ಯ ಬಣ ಕೂಡ ಹೊಸ ಡಿಮ್ಯಾಂಡ್ ಇಟ್ಟಿದೆ. ಪಾರ್ಟ್ ಟೈಮ್ ಅಧ್ಯಕ್ಷ ಬೇಡ, ಫುಲ್ ಟೈಮ್ ಅಧ್ಯಕ್ಷ ಬೇಕು ಅಂತ ಸಿದ್ದರಾಮಯ್ಯ ಟೀಮ್ ಕಾಲ್ ಎಳ್ದಿದೆ. ಈಗ ಕೆಪಿಸಿಸಿ ಅಧ್ಯಕ್ಷರನ್ನ ಅಥವಾ ಡಿಕೆ ಶಿವಕುಮಾರ್ ಕಾಲ್ ಎಳ್ದಿದೆ. ಒಬಿಸಿ ಅಥವಾ ಲಿಂಗಾಯತರಿಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಕೊಡಿ ಅಂತ ಪಟ್ಟು ಇಲ್ಲೂ ಕೂಡ ಜಾತಿ ತರ್ತಾ ಇದ್ದಾರೆ. ಉತ್ತರ ಕರ್ನಾಟಕದವರಿಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಕೊಡಬೇಕು ಅಂತ ಸಿದ್ದರಾಮಯ್ಯ ಬಣ ಒತ್ತಡ ಹಾಕ್ತಾ ಇದೆ. 2028ರ ದೃಷ್ಟಿಯಿಂದ ಅಂದ್ರೆ ಎಲೆಕ್ಷನ್ ದೃಷ್ಟಿಯಿಂದ ಉತ್ತರ ಕರ್ನಾಟಕದ ನಾಯಕರಿಗೆ ಮಣೆ ಹಾಕಿ ಅಂತ ಆಗ್ರಹ ಮಾಡ್ತಾ ಇದ್ದಾರೆ. ಮೈತ್ರಿ ಆದ್ರೆ ಬಿಜೆಪಿ ಜೆಡಿಎಸ್, ಹಳೆ ಮೈಸೂರು ಭಾಗದಲ್ಲಿ ಎನ್ಡಿಎ ಜಾಸ್ತಿ ಗೆಲ್ಲತ್ತೆ. ಹಾಗಾಗಿ ಉತ್ತರ ಕರ್ನಾಟಕದಲ್ಲಿ ಈಗಲಿಂದಲೇ ಜಾತಿ ಸಮೀಕರಣದ ಅಗತ್ಯ ಇದೆ. ನಾಯಕ ಸಮುದಾಯಕ್ಕೆ ಡಿಸಿಎಂ ಹಾಗೂ ಲಿಂಗಾಯತರಿಗೆ ಅಧ್ಯಕ್ಷ ಸ್ಥಾನ ಕೊಡಿ. ಸಿದ್ದರಾಮಯ್ಯ ಅವ್ರನ್ನೇ ಮುಂದುವರಿಸಿ ಡಿಸಿಎಂ ಪಟ್ಟ ಲಿಂಗಾಯತ ಸಮುದಾಯಕ್ಕೆ ಕೊಡಿ, ಅಧ್ಯಕ್ಷ ಸ್ಥಾನವನ್ನ ನಾಯಕ ಸಮುದಾಯಕ್ಕೆ ಕೊಡಿ ಅಂತ ಸಿದ್ದರಾಮಯ್ಯ ಟೀಮ್ ಡಿಮ್ಯಾಂಡ್ ಇಡ್ತಾ ಇದೆ. ಡಿಕೆ ಶಿವಕುಮಾರ್ ಪಕ್ಷಕ್ಕೆ ದುಡಿದ್ರಲ್ಲ, ಅವರೆಲ್ಲಿಗೆ ಹೋಗ್ಬೇಕಂದ್ರೆ, ಅವರೆಲ್ಲಿಗೆ ಹೋಗ್ಬೇಕು ಅಂತ ಪ್ರಶ್ನೆ ಕೇಳಿದ್ರೆ ಉತ್ತರ ಏನ್ ಕೊಡ್ತಾರೆ ಕಾದ್ ನೋಡ್ಬೇಕು. ಸತೀಶ್ ಜಾರಕಿಹೊಳಿ ಅವ್ರನ್ನ ತನ್ನಿ ಅಂತ, ಲಿಂಗಾಯತರೊಬ್ಬರಿಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಮಾಡಿ ಅಂದ್ರೆ ಡಿಕೆ ಶಿವಕುಮಾರ್ ಅವ್ರನ್ನ ಹೊರಗಿಡ್ರಿ. 2 ಸ್ಥಾನಗಳಿಂದ, 2 ಪ್ರಮುಖ ಸ್ಥಾನಗಳಿಂದ, ಒಂದು ಉಪಮುಖ್ಯಮಂತ್ರಿ ಸ್ಥಾನವನ್ನು ಕೊಡೋದು ಬೇಡ, ಬದಲಾಯಿಸೋಣ ಅವ್ರನ್ನ, ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿಂದಲೂ ದೂರ ಇಡೋಣ ಅಂತ. ಓಕೆ, ಮತ್ತಷ್ಟು ಮಾಹಿತಿ ನನ್ನ ಕಲಿಗೆ ಮಾರುತಿ ನೀಡ್ತಾ ಹೋಗ್ತಾರೆ, ಲೈವಿಗೆ ಜಾಯ್ನ್ ಆಗ್ತಾರೆ. ಮಾರುತಿ, ಇಲ್ಲಿ ತನಕ ಹಾದಿ ಬೀದಿಯಲ್ಲಿ ಬಣದವರು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದದನ್ನ ನೋಡಿದ್ವಿ. ಅಂಡ್ ನಾವು ಕೂಡ ಕಾದ್ವಿ, ಈ ತಿಂಗಳು ಕೊನೆಯಲ್ಲೇನೋ ಇಬ್ರು ಕರೆಸ್ತಾರಂತೆ, ಮಾತುಕತೆ ಆಡ್ತಾರಂತೆ ಅಂತ. ಬಟ್ ಈಗೇನೋ ಇನ್ಸೈಡ್ ವಾರ್ ಶುರುವಾಗಿದೆ ಅಂತ ಇದ್ದಾರೆ. ಯಾವ್ಯಾವ ಬಣ್ಣದವ್ರು ಏನೇನು ಹೇಳ್ತಾ ಇದ್ದಾರೆ, ಏನ್ ಪಟ್ಟಿಡ್ತಾ ಇದ್ದಾರೆ? ಇಲ್ಲ, ಇಬ್ಬರನ್ನು ಕರೆಯೋದಕ್ಕೂ ಮೊದಲು ಹೈಕಮಾಂಡ್ ಮುಂದೆ 2 ಬಣದವರು ಮಾಡ್ತಾ ಇರುವಂತಹ ವಾದ ಮತ್ತು ಪ್ರತಿವಾದಗಳನ್ನು ನಾವು ಹೇಳ್ತಾ ಇರುವಂಥದ್ದು. ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಕೂಡ ಮುಖ್ಯಮಂತ್ರಿ ಆಗೋವರೆಗೂ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನು ಬಿಟ್ಕೊಡ್ಬಾರ್ದು ಅನ್ನುವಂಥ ಒಂದು ಲೆಕ್ಕಾಚಾರವನ್ನು ಹಾಕ್ಕೊಂಡೇ ರಾಜಕೀಯವನ್ನು ಮಾಡ್ತಾ ಇರುವಂಥದ್ದು. ಮತ್ತೊಂದು ಕಡೆ ಸಿದ್ದರಾಮಯ್ಯ ಅವರ ಟೀಮ್ ಆ ಸ್ಥಾನವನ್ನು ಯಾವ ರೀತಿಯಾಗಿ ಯಾವ ಅಸ್ತ್ರವನ್ನು ಬಳಕೆ ಮಾಡಿ ಆ ಸ್ಥಾನವನ್ನು ಇನ್ನಷ್ಟು ಗಟ್ಟಿ ಮಾಡ್ಕೊಳ್ಬೋದು ಅನ್ನುವಂಥ ಒಂದು ಲೆಕ್ಕಾಚಾರವನ್ನು ಹಾಕ್ಕೊಂಡೆ ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ಯಾವಾಗ ಅವಕಾಶ ಸಿಗುತ್ತೋ, ಭೇಟಿ ಮಾಡೋದಕ್ಕೆ ಅವಕಾಶ ಸಿಗುತ್ತೋ ಆ ಸಂದರ್ಭದಲ್ಲಿ ಸತೀಶ್ ಜಾರಕಿಹೊಳಿ ಅವರಾಗಿರ್ಬೋದು, ರಾಜಣ್ಣ ಆಗಿರ್ಬೋದು, ಹಲವು ನಾಯಕರುಗಳು ಸಿದ್ದರಾಮಯ್ಯವರನ್ನು ಮುಂದುವರಿಸುವಂತಹ ಒಂದು ರೀತಿಯಲ್ಲಿ ಆ ರೀತಿಯಾದಂಥ ಒಂದು ಲಾಬಿಯನ್ನು ಮಾಡ್ತಾಯಿದ್ದಾರೆ. ಆದರೆ ಈಗ ಲೆಕ್ಕಾಚಾರ ಶುರುವಾಗಿರೋದೇನಂತ ಹೇಳಿದ್ರೆ, ಡಿ ಕೆ ಶಿವಕುಮಾರ್ ಅವರು ನವಂಬರ್ ತಿಂಗಳಲ್ಲೇ, ಡಿ ಕೆ ಶಿವಕುಮಾರ್ ಅವರ ಬಣದವರು ಹೇಳ್ತಾ ಇರುವಂಥ ಒಂದು ಮಾಹಿತಿಯ ಪ್ರಕಾರ ನವಂಬರ್ ತಿಂಗಳಲ್ಲೇ ಡಿ ಕೆ ಶಿವಕುಮಾರ್ ಅವ್ರಿಗೆ ಅವಕಾಶವನ್ನು ಮಾಡಿಕೊಡ್ಬೇಕಾಗಿತ್ತು. ಆದರೂ ಕೂಡ ಇಲ್ಲಿವರೆಗೂ ಸಿದ್ದರಾಮಯ್ಯ ಅವರನ್ನು ಬದಲಾವಣೆ ಮಾಡುವಂಥ ಒಂದು ಗಟ್ಟಿ ಮನಸ್ಸನ್ನು ಕಾಂಗ್ರೆಸ್ ಹೈಕಮಾಂಡ್ ಮಾಡ್ತಾ ಇಲ್ಲ. ಇನ್ನು ನಾವು ಪೇಷನ್ಸ್ ನಮಗಿಲ್ಲ, ನಾವು ಕೂಡ ಇನ್ನಷ್ಟು ದಿನಗಳ ಕಾಲ ಕಾಯುವಂಥ ಒಂದು ಪೇಷನ್ಸ್ ನಮಗಿಲ್ಲ ಅನ್ನುವಂಥ ಒಂದು ಸಂದೇಶವನ್ನು ಡಿ ಕೆ ಶಿವಕುಮಾರ್ ಅವರ ಬಣ ರವಾನೆ ಮಾಡಿದೆ. ಹೀಗಾಗಿ ನೀವು ಮುಖ್ಯಮಂತ್ರಿ ಮಾಡೋವರೆಗೂ ಕೂಡ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನು ನಾನು ಬಿಟ್ಕೊಡೋದಕ್ಕೆ ಆಗೋದಿಲ್ಲ ಅನ್ನುವಂಥದ್ದನ್ನು ಈ ಹಿಂದೆ ಸುರ್ಜೇವಾಲಾ ಮತ್ತು ವೇಣುಗೋಪಾಲ್ ಹಾಗೂ ಮಲ್ಲಿಕಾರ್ಜುನ ಖರ್ಗೆ ಅವರ ಮುಂದೆ ಡಿ ಕೆ ಶಿವಕುಮಾರ್ ಅವರು ಹೇಳಿದರು. ಆದರೆ ಮೊನ್ನೆ ಖರ್ಗೆ ಅವರನ್ನು ಸತೀಶ್ ಜಾರಕಿಹೊಳಿ ಮತ್ತು ರಾಜಣ್ಣ ಅವರು ಭೇಟಿಯಾದಾಗ ಹೆಚ್ಚುವರಿ DCM ಹುದ್ದೆಗಳ ಸೃಷ್ಟಿ ಬಗ್ಗೆಯೂ ಕೂಡ ಮಾತಾಡಿದ್ದಾರೆ. ಜೊತೆಗೆ 2028ರ ಚುನಾವಣಾ ದೃಷ್ಟಿಯಿಂದ NDA ಮೈತ್ರಿ ಮುಂದುವರೆದಿದ್ದೆ ಆದರೆ, ಚುನಾವಣೆಯಲ್ಲಿ ಮುಂದುವರೆದಿದ್ದೆ ಆದರೆ ನಾವು ಯಾವ ತಂತ್ರಗಾರಿಕೆಯನ್ನು ಮಾಡಬೇಕು, ನಾವು ಯಾವ ಫಾರ್ಮುಲಾವನ್ನು ಇಟ್ಕೊಂಡು ಹೋಗಬೇಕು, ನಾವು ಯಾವ್ಯಾವ ಸಮುದಾಯಗಳ ಫಾರ್ಮುಲಾವನ್ನು ಇಟ್ಕೊಂಡು ಹೋದರೆ 2028ರ ವಿಧಾನಸಭಾ ಚುನಾವಣೆಯಲ್ಲಿ ನಮಗೆ ಲಾಭ ಆಗ್ಬೋದಂತ ಬಹುತೇಕ ಕಾಂಗ್ರೆಸ್ ನಾಯಕರು ಆಗಲೇ ಒಂದು ನಿರ್ಧಾರಕ್ಕೆ ಬರ್ತಾ ಇದ್ದಂತೆ ಕಾಣಿಸ್ತಿದೆ. ಒಂದು ವೇಳೆ NDA ಮೈತ್ರಿ ಮುಂದುವರೆದಿದ್ದೆ ಆದರೆ
ಹಳೆ ಮೈಸೂರು ಭಾಗದಲ್ಲಿ ಕಾಂಗ್ರೆಸ್ಗೆ ಚುನಾವಣೆ ಎದುರಿಸೋದು ಅಷ್ಟು ಸುಲಭ ಅಲ್ಲ ಅಂತ. ಹೀಗಾಗಿ ಅವರ ನೇರ ಟಾರ್ಗೆಟ್ ಮಧ್ಯ ಕರ್ನಾಟಕ, ಕಲ್ಯಾಣ ಕರ್ನಾಟಕ, ಕಿತ್ತೂರು ಕರ್ನಾಟಕ ಈ ಭಾಗದಲ್ಲಿ ಹೆಚ್ಚು ಅವಕಾಶಗಳು ಕೊಟ್ಟಿದ್ದಾರೆ. ಅಲ್ಲಿ ಹೆಚ್ಚುವರಿ DCM ಹುದ್ದೆಗಳು ಸೃಷ್ಟಿಯಾಗಿರ್ಬೋದು. KPCC ಅಧ್ಯಕ್ಷ ಸ್ಥಾನವನ್ನು ಲಿಂಗಾಯತ ಇಲ್ಲ ನಾಯಕ ಸಮುದಾಯಕ್ಕೆ ಕೊಟ್ಟು ಮತ್ತೊಂದು DCM ಹುದ್ದೆಯನ್ನು ನಾಯಕ ಸಮುದಾಯದವರು KPCC ಅಧ್ಯಕ್ಷರಾದರೆ DCM ಆಗಿ ಲಿಂಗಾಯತ ಸಮುದಾಯಕ್ಕೆ ಕೊಡಬೇಕು. ಈಗಿರುವಂತಹ DCM ಅನ್ನು ಕೂಡ ಮುಂದುವರಿಸ್ಕೊಂಡು DK ಶಿವಕುಮಾರ್ ಅವರನ್ನು ಕೂಡ ಮುಂದುವರಿಸ್ಕೊಂಡು ಹೆಚ್ಚುವರಿ DCM ಹುದ್ದೆಗಳನ್ನು ಸೃಷ್ಟಿ ಮಾಡಬೇಕು ಅನ್ನುವಂಥ ಒಂದು ಒತ್ತಾಯವನ್ನು ಮಾಡಿರುವಂಥದ್ದು. ಮತ್ತೊಂದು ಕಡೆ ಸಿದ್ದರಾಮಯ್ಯವರ ಅವಧಿ ಮುಗಿದಿದೆ, ಅವರನ್ನು ಕೆಳಗಿಳಿಸಿ ಅನ್ನುವಂಥ ಒಂದು ಒತ್ತಾಯ DK ಶಿವಕುಮಾರ್ ಅವರ ಬಣದಲ್ಲಿ ಇದ್ದೇ ಇದೆ. DK ಶಿವಕುಮಾರ್ ಅವರು ಕೂಡ ಪ್ರತಿ ಬಾರಿಯೂ ಅವಕಾಶ ಸಿಕ್ಕಾಗ ಅವರ ಆಪ್ತರಾಗಿರ್ಬೋದು, ಅವರಾಗಿರ್ಬೋದು, DK ಸುರೇಶ್ ಆಗಿರ್ಬೋದು, ಎಲ್ಲರೂ ಕೂಡ ಇದನ್ನೇ ಹೇಳ್ತಾ ಇದ್ದಾರೆ. ಹೀಗಾಗಿ ಕಾಂಗ್ರೆಸ್ ಹೈಕಮಾಂಡ್ ಅಂತಿಮವಾಗಿ ಈ ತಿಂಗಳ ಕೊನೆಗೆ ಉಭಯ ನಾಯಕರನ್ನು ಕರೆಸಿ ಮಾತುಕತೆ ಆಡುವಂಥ ಒಂದು ಸಾಧ್ಯತೆಗಳು ದಟ್ಟವಾಗಿದ್ದಾವೆ. ಸಹಜವಾಗಿ DK ಶಿವಕುಮಾರ್ ಅವರ ಮನಸ್ಸಲ್ಲಂತೂ ಇದ್ದೇ ಇದೆ. ಸಿದ್ದರಾಮಯ್ಯವರು ಆ ಸ್ಥಾನವನ್ನು ನನಗೆ ಬಿಟ್ಕೊಡೋವರೆಗೂ ಕೂಡ ಯಾವುದೇ ಕಾರಣಕ್ಕೂ KPCC ಅಧ್ಯಕ್ಷ ಸ್ಥಾನವನ್ನು ನಾನು ಬಿಟ್ಕೊಡೋದಿಲ್ಲ ಅಂತ DCM ಆಗಿಯೂ ಮುಂದುವರಿತಾರೆ, KPCC ಅಧ್ಯಕ್ಷರಾಗಿಯೂ ಕೂಡ ಮುಂದುವರಿತಾರೆ. ಹೀಗಾಗಿ ಇಬ್ಬರು ಪಟ್ಟು ಬಿಡದೇ ಇರೋದ್ರಿಂದ ಬೇರೆ ಯಾರಿಗೂ ಕೂಡ ಅವಕಾಶ ಸಿಗದೇ ಇರುವಂಥ ಒಂದು ಪರಿಸ್ಥಿತಿ ರಾಜ್ಯ ಕಾಂಗ್ರೆಸ್ಸಲ್ಲಿ ನಿರ್ಮಾಣ ಆಗಿದೆ. ಇದನ್ನು ಕಾಂಗ್ರೆಸ್ ಹೈಕಮಾಂಡ್ ಯಾವ ರೀತಿಯಾಗಿ ಪರಿಹಾರವನ್ನು ಕಂಡುಕೊಳ್ಳುತ್ತೆ ಅಂತ ಕಾದು ನೋಡಬೇಕಾಗಿದೆ. ವಿದ್ಯಾ, ಥ್ಯಾಂಕ್ ಯು ಮಾರುತಿ ಡೀಟೇಲ್ಸ್ಗೆ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.